ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ, ಇವತ್ತಿನ ಲಾಗು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇವತ್ತಿನ ಲಾಗು ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಇವಾಗಲೇ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಮತ್ತು ಹೈಪ್ ಅನ್ನೋ ಒಂದು ಆಪ್ಷನ್ನು ಕೂಡ ಇರುತ್ತೆ. ಹೈಪ್ ಕೊಟ್ಟರೆ ನನ್ನ ಚಾನಲ್ಲು ಗ್ರೋತ್ ಆಗುತ್ತೆ ಅಂತ ಕೇಳ್ಪಟ್ಟೀನಿ. ಹಾಗಾಗಿ ಎಲ್ಲರೂ ಆ ಥರ ಹೇಳ್ತಾರೆ, ಚಾನಲ್ ಗ್ರೋತ್ ಆಗುತ್ತೆ ಹೈಪ್ ಜಾಸ್ತಿ ಬಂದರೆ ಅಂತಾರೆ. ಹಾಗಾಗಿ ಎಲ್ಲರೂ ಹೈಪ್ ಕೊಟ್ಟು ಸಪೋರ್ಟ್ ಮಾಡಿರಿ. ಬರ್ರಿ, ಇವಾಗ ಬೆಳಿಗ್ಗೆ 5:15 ಎದ್ದಿದ್ದೆ. ಎದ್ದು ಹಿಂದಿನ ದಿನ ತೋರಿಸಿದ್ದೆ ನಿನ್ನೆ ವಿಡಿಯೋದೊಳಗೆ ಅಕ್ಕಿ ಹಿಟ್ಟು ಎಲ್ಲ ರುಬ್ಬಿಟ್ಟಿದ್ನೆಲ್ಲ. ಅದು ನೋಡ್ರಿ ಎಷ್ಟು ಚೆನ್ನಾಗಿ ಹುದಿಗೆ ಬಂದೈತಿ. ಇವಾಗ ಒಂದು ಸ್ವಲ್ಪ ಬಿಸಿಲು ಇರುತ್ತಲ್ಲ, ಸೆಕೆಗೆ ಬೇಗ ಚೆನ್ನಾಗಿ ಹುದಿಗೆ ಬರ್ತೈತಿ ಹಿಟ್ಟು. ಇಡ್ಲಿ ದೋಸೆ ಮಾಡ್ಕೊಳಕ್ಕೇನು ಪ್ರಾಬ್ಲಮ್ ಆಗೋದಿಲ್ಲ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದೈತಿ. ಮತ್ತು ವೈಟ್ ಬಂದೈತಿ, ಫುಲ್ ವೈಟ್. ನಾನು ಬರೀ ರೇಷನ್ ಅಕ್ಕಿಯಲ್ಲಿ ಮಾಡಿದ್ರೆ ಸ್ವಲ್ಪ ಕಪ್ಪು ಬರುತ್ತೆ ಹಿಟ್ಟು. ಎಷ್ಟೇ ನಾವು ಸ್ವಚ್ಛಗೆ ತೊಳೆದ್ರೂ ಸ್ವಲ್ಪ ಕಪ್ಪು ಬರ್ತೈತಿ. ಬಟ್ ಈ ಸಲ ನಾನು ಒಂದು ಅದೇ ಹೇಳಿದ್ದೆ ನಿನ್ನೆ ವಿಡಿಯೋದಲ್ಲಿ, ಹೊರಗಡೆ ಸಿಗುತ್ತೆ ಅಕ್ಕಿ, ಇಡ್ಲಿ ಅಕ್ಕಿ ಅಂತ ಹೇಳ್ಬಿಟ್ಟು ಅದನ್ನೊಂದು 2 ಬಟ್ಲ, ಒಂದು 4 ಬಟ್ಲ ರೇಷನ್ ಅಕ್ಕಿ ಹಾಕಿ ಮಿಕ್ಸ್ ಮಾಡಿದ್ದೆ. ಮತ್ತು ಒಂದು ಅರ್ಧ ಕಪ್ಪಷ್ಟು ಸಾಬುದಾನಿ ಹಾಕಿದ್ದೆ. ಹಂಗಾಗಿ ಸಾಬುದಾನಿ ಮತ್ತು ಇಡ್ಲಿ ಅಕ್ಕಿ ಹಾಕಿರೋದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಆಗೈತಿ, ವೈಟ್ ಬಂದೈತಿ ಫುಲ್ಲು. ರುಚಿನೂ ಕೂಡ ಚೆನ್ನಾಗಿರ್ತೈತಿ. ಆಮೇಲೆ ಸಾಫ್ಟಾಗಿ ಬಂದಿದ್ವು. ಇಡ್ಲಿನ ಮಾಡ್ತೀನಿ ನಾನು ಫಸ್ಟ್ ಡೇ, ಯಾಕಂದ್ರೆ ಫ್ರಿಜ್ನಾಗಿಟ್ಟು ನಾವು ತೆಗೆದು ಇಡ್ಲಿ ಮಾಡ್ತೀವಿ ಅಂದರೆ ಇಡ್ಲಿ ಸಾಫ್ಟಾಗಿ ಬರೋಲ್ಲ, ಸ್ವಲ್ಪ ಗಟ್ಟಿ ಆಗುತ್ತೆ. ಹಂಗಾಗಿ ಫಸ್ಟ್ ಡೇ ನಾನು ಇಡ್ಲಿ ಮಾಡ್ಕೊಂಬಿಡ್ತೀನಿ. ಇಡ್ಲಿ ಮಾಡಿಕೊಂಡು ಮಿಕ್ಕಿದ್ದು ಮತ್ತು ದೋಸೆ ಮಾಡ್ಕೊತೀನಿ. ದೋಸೆ ಮಾಡಿ ಉಳಿದಿತ್ತು ಅಂದರೆ ಇದನ್ನು ಮಾಡ್ಕೊತೀನಿ, ಏನಪ್ಪ ಅಂದರೆ ಪಡ್ಡು. ಉಳಿದ್ರೆ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಪಡ್ಡು ಏನು ಅಷ್ಟು ಇಷ್ಟಪಡೋಂಗಿಲ್ಲ ನಮ್ಮ ಮನ್ಯಾಗ. ಇಡ್ಲಿ ದೋಸೆ ತಿಂತಾರೆ, ಬಟ್ ಅಷ್ಟೊಂದು ಇಷ್ಟಪಡಲ್ಲ ಪಡ್ಡು. ಬಟ್ ನನಗಿಷ್ಟ ಈ ಪಡ್ಡು ಅಂತಂದ್ರೆ, ನನಗೆ ಒಬ್ಬಾಕಿಗೆ ಮಾಡ್ಕೊಳೋದೇನು ಅಂತ ಹೇಳ್ಬಿಟ್ಟು ಇಡ್ಲಿ ದೋಸೆನ ಮಾಡ್ಕೊಂಬಿಡ್ತೀನಿ. ಈಗ ಒಂದು ಪಾತ್ರೆಗೆ ಸಪ್ರೇಟಾಗಿ ತೆಗೆದಿಟ್ಕೊಂಡೆ, ಇನ್ನು ಮಿಕ್ಕಿದ್ದಕ್ಕೆ ಹಂಗೆ ಇಟ್ಟೀನಿ. ಅದು ಸಪ್ರೇಟ್ ತೆಗೆದಿರ್ತೀನಲ್ಲ, ಅದು ಇಡ್ಲಿಗೋಸ್ಕರ. ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿಟ್ರೆ ನಾನು ಎಲ್ಲ ರೆಡಿ ಮಾಡ್ಕೊಳೋದ್ರೊಳಗೆ ಅದೊಂಚೂರು ಅಡ್ಜಸ್ಟ್ ಆಗಿರ್ತೈತಿ. ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಮತ್ತು ಇನ್ನೊಂದು ಸ್ವಲ್ಪ ಹುದಿಗೆ ಬರ್ತೈತಿ, ಇನ್ನೂ ಒಂದು ಸ್ವಲ್ಪ. ಈಗ ನೋಡ್ರಿ, ನಾನು ಚಟ್ನಿಗೆ ಕಾಯಿ ತರಿಸ್ಬೇಕಾಗಿತ್ತು, ಬಟ್ ಕಾಯಿ ಇದ್ದಿದ್ದಿಲ್ಲ. ಕಾಯಿ ಇಲ್ಲ ಅಂತಂದರೆ ಇದು ಒಂದು ಬೆಸ್ಟ್ ಆಪ್ಷನ್, ಕಡಲೆಬೇಳೆ ಚಟ್ನಿ ಮಾಡ್ಕೊಳೋದು. ಕಡಲೆಬೇಳೆ ಚಟ್ನಿ ಮಾಡ್ಕೋಬೇಕಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಸಾಂಬಾರು ಮಾಡಿದ್ದೆ, ಮಧ್ಯಾಹ್ನ ಸಾಂಬಾರು ಮಾಡಿದ್ನಲ್ಲ. ಮಧ್ಯಾಹ್ನ ಒಂದು ಸ್ವಲ್ಪ ಊಟ ಮಾಡಿದ್ವಿ, ರಾತ್ರಿ ಒಂದು ಸ್ವಲ್ಪ ಊಟ ಮಾಡಿದ್ವಲ್ಲ. ನಮ್ಮ ಮನ್ಯಾಗ ಸಾಂಬಾರು ಜಾಸ್ತಿ ಖಾಲಿ ಆಕೈತಿ. ನಾನು ಎಷ್ಟೇ ಜಾಸ್ತಿ ಸಾಂಬಾರು ಮಾಡಿದ್ರೂ ಸ್ವಲ್ಪ ಈಗ ಅದು ರುಚಿ ಆಯಿತು ಅಂದರೆ ಜಾಸ್ತಿ ಹಾಕ್ಕೊಂಡು ತಿಂದು ಖಾಲಿ ಮಾಡಿಬಿಡ್ತಾರೆ. ಒಂದೇ ದಿನ ಆಗಿಬಿಡ್ತದು. ರಾತ್ರಿ ತಿಂದ್ವಿ, ಬೆಳಗ್ಗೆ ಒಂದು ಸ್ವಲ್ಪ ಉಳಿದಿತ್ತು. ಉಷ್ಟ್ರಿಗೆ ಸಾಲಂಗಿಲ್ಲ ಸಾಂಬಾರು, ಅವರಿಗೆ ಬಾಕ್ಸಿಗೆ ಕೊಟ್ಟು ಕಳ್ಸೋಕೆ, ಮನ್ಯಾಗ ತಿನ್ನೋಕೆ ಅಂದ್ರೆ ಸಾಂಬಾರು ಸಾಲಲ್ಲ. ಹಾಗಾಗಿ ಸ್ವಲ್ಪ ಇವತ್ತಿನ ಪೂರ್ತಿಕ ಚಟ್ನಿ ಮಾಡ್ಕೊಂಡ್ರಾಯ್ತು, ಕಡಲೆಬೇಳೆ ಚಟ್ನಿ ಅಂತ ಹೇಳ್ಬಿಟ್ಟು ಚಟ್ನಿ ಮಾಡ್ಕೊಳಕತ್ತೀನಿ. ನೋಡ್ಬೋದು, ಬೆಳ್ಳುಳ್ಳಿ ಖಾಲಿಯಾಗಿದ್ದು ಮೊನ್ನೆ ನಮ್ಮ ಮನೆಯವ್ರು ಸುಲಿದು ಕೊಟ್ಟಿದ್ರು ಎಷ್ಟು ತಗೊಂಡ. ಬಟ್ ಅವಲಕ್ಕಿ, ಪೇಪರ್ ಅವಲಕ್ಕಿ ಆರ್ಡ್ರ್ ಬಂದಿತ್ತಲ್ಲ, ಅದಕ್ಕೆ ಹಾಕಿಬಿಟ್ಟೆ, ಖಾಲಿ ಆಗಿಬಿಡ್ತು. ಹಂಗಾಗಿ ಈಗ ಬೆಳ್ಳುಳ್ಳಿ ಸುಲ್ಕೊಳಕತ್ತೀನಿ. ಬೆಳ್ಳುಳ್ಳಿ ಸುಲಿದು ಅದ್ರ ಜೊತೆಗೆ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲನೂ ಹೆಚ್ಕೋಬೇಕು. ಹೆಚ್ಕೊಂಡು ಫ್ರೈ ಮಾಡಿ ಚಟ್ನಿ ಮಾಡಿದ್ರೆ ಚಟ್ನಿ ಸೂಪರಾಗಿರ್ತೈತಿ. ದೋಸೆ ಜೊತೆಗೂ ಚೆನ್ನಾಗಿರ್ತೈತಿ, ಅನ್ನಕ್ಕೂ ಕೂಡ, ಬಿಸಿ ಬಿಸಿ ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ, ಇಡ್ಲಿಗೆ ಚೆನ್ನಾಗಿರ್ತೈತಿ. ಆಲ್ರೆಡಿ ನಾನು ಆ ಚಟ್ನಿ ರೆಸಿಪಿನ ಶೇರ್ ಮಾಡ್ಕೊಂಡೀನಿ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಆ ರೆಸಿಪಿ ಏನು ಶೇರ್ ಮಾಡ್ತಾಯಿಲ್ಲ, ಹಾಗೆ ಲಾಗಲ್ಲೇ ತೋರಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಆದಷ್ಟು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ. ವಿಡಿಯೋ ನೋಡ್ತೀರಿ, ಬಟ್ ಲೈಕ್ ಮಾಡೋಂಗಿಲ್ಲ. ಕೆಲವೊಬ್ಬರು ಕಮೆಂಟ್ ಮಾಡ್ತಾರೆ, ಕೆಲವೊಬ್ರು ಕಮೆಂಟ್ ಮಾಡೋಕ್ಕಾಗಿರಲ್ಲ, ಯಾಕಂದ್ರೆ ಫ್ರೀ ಇರೋಂಗಿಲ್ಲ, ಏನಾರು ಕೆಲಸ ಮಾಡ್ಕೊತ ನೋಡಿರ್ತಾರೆ. ಪರವಾಗಿಲ್ಲ, ಕಮೆಂಟ್ ಬಂದಷ್ಟು ಬರಲಿ. ಲೈಕ್ ಮಾಡಿರಿ, ಲೈಕ್ ಮಾಡಿ ಸಪೋರ್ಟ್ ಮಾಡಿರಿ. ನೀವು ಕಮೆಂಟ್ ಮಾಡಿದರೆ ನನಗೇನೋ ಒಂಥರ ಖುಷಿ. ನಿಮ್ಮ ಕಮೆಂಟ್ ಓದ್ತೀನಿ, ರಿಪ್ಲೈ ಮಾಡ್ತೀನಿ. ಪ್ರತಿಯೊಂದು ಕಮೆಂಟಿಗೂ ಕೂಡ ನಾನು ರಿಪ್ಲೈ ಮಾಡ್ತೀನಿ. ಜಾಸ್ತಿ ಬಂದ್ರೂ ರಿಪ್ಲೈ ಮಾಡ್ತೀನಿ, ಕಡಿಮೆ ಬಂದ್ರೂ ರಿಪ್ಲೈ ಮಾಡ್ತೀನಿ. ನನಗೆ ಖುಷಿ ನಿಮ್ಮ ಕಮೆಂಟಿಗೆ ರಿಪ್ಲೈ ಮಾಡೋದು ಅಂದರೆ ನಂಗೆ ಭಾಳ ಖುಷಿ ಆಕೈತಿ. ಹಾಗಾಗಿ ಒಂಥರ ಕನೆಕ್ಟ್ ಬಾಂಡ್ ಬೆಳೆದಂಗೆ. ಪ್ರತಿಯೊಬ್ಬರು ಯಾರ್ಯಾರು ಡೈಲಿ ಕಮೆಂಟ್ ಮಾಡ್ತಾರೆ ನೋಡಿರಿ, ಅವರೆಲ್ಲ ಒಂಥರ ನನ್ನ ಫ್ರೆಂಡ್ಸು, ನನ್ನ ಹತ್ತಿರ ಇದ್ದಾರೆ, ನನ್ನ ಜೊತೆ ಮೆಸೇಜ್ ಮಾಡ್ತಾ ಇದ್ದಾರೆ ಅನ್ನೋ ಥರ ಇರ್ತೈತಿ. ಬಟ್
ನನ್ನ ಏಜ್ನವರು ನೋಡ್ತಾರೆ, ನನಗಿನ್ನ ಚಿಕ್ಕ ಏಜ್ನವ್ರು ನೋಡ್ತಾರೆ, ನನಗಿನ್ನ ದೊಡ್ಡ ಏಜ್ನವರು ನೋಡ್ತಾರೆ. ಆಲ್ಮೋಸ್ಟ್ ಕೆಲವೊಂದಿಷ್ಟು ಜನ ನನ್ನ ಮೊಮ್ಮಕ್ಕಳು ಸ್ಕೂಲು ಸ್ಟಾರ್ಟ್ ಆಗುತ್ತಾ ಅಂತ ಹೇಳಿಬಿಟ್ಟು ಉಷಾ ರಾಮಕೃಷ್ಣ ಭಟ್ ಅಂತ ಹೇಳಿಬಿಟ್ಟು ಅವ್ರದ್ದು ID ನೇಮು ತಪ್ಪಾಗಿದ್ರೆ ಕ್ಷಮಿಸ್ರಿ, ಹೆಸರು ಏನಾದರೂ ತಪ್ಪು ಹೇಳಿದ್ರೆ. ಅವ್ರ ಮೊಮ್ಮಕ್ಕಳ ಬಗ್ಗೆ ಹೇಳ್ತಿರ್ತಾರೆ ಅವರು, ಆಗಾಗ ಅವ್ರ ಮಕ್ಕಳ ಬಗ್ಗೆ ಹೇಳ್ತಿರ್ತಾರೆ. ಅವ್ರು ನನಗಿಂತ ದೊಡ್ಡವರು, ಆದರೆ ನಾನು ಸಿಸ್ಟರ್ ಅಂತ ಹೇಳ್ಬಿಟ್ಟು ಕಮೆಂಟ್ ರಿಪ್ಲೈ ಮಾಡ್ತಿರ್ತೀನಿ. ಎಲ್ಲರಿಗೂ ಸಿಸ್ಟರ್ ಅಂತಲೇ ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ. ಬಟ್ ಒಬ್ಬರು ಜಯಶ್ರೀ ಜಹಾಂಗೀರ್ದಾರ್ ಅಂತ ಹೇಳ್ಬಿಟ್ಟು ಅವ್ರು ನಾನು ಮುಂಚೆ ಮಾಡ್ತಿದ್ರು, ಇವಾಗ ಯಾವಾಗಾರ ಒಂದ್ಸಲ ಮಾಡ್ತಿರ್ತಾರೆ. ಎಲ್ಲರಿಗೆ ಹೆಂಗೆ ನಾನು ಸಿಸ್ಟರ್ ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಅಂತ ಕಮೆಂಟಿಗೆ ರಿಪ್ಲೈ ಮಾಡ್ತೀನಿ. ಅವ್ರಿಗಿನ ಹಂಗೆ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಅಂತ ಕಮೆಂಟ್ಗೆ ರಿಪ್ಲೈ ಮಾಡಿಬಿಟ್ಟಿರ್ತೀನಿ. ಬಟ್ ಅವರು ಆಂಟಿ ಸಿಸ್ಟರ್ ಅಲ್ಲ ಆಂಟಿ ಅಂತಂದು ಕಮೆಂಟ್ ಮಾಡ್ತಾರೆ. ಮತ್ತು ಹೊಳ್ಳಿ ಓಕೆ ಆಂಟಿ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಮತ್ತು ಕಮೆಂಟ್ ರಿಪ್ಲೈ ಕೊಡ್ತೀನಿ ನಾನು. ಹಂಗೆ ಆಂಟಿ ಆಗೋರೆ ಜಾಸ್ತಿ ಜನ ನೋಡ್ತಾ ಇದ್ದಾರೆ ವಿಡಿಯೋನ. ಯಾಕಂದ್ರೆ ನಂದು ಸಿಂಪಲ್ ಲೈಫ್ ನೋಡ್ರಿ, ಮನೆಯಲ್ಲೇ ಇದ್ದು ಮಾಡುವಂಥ ಲಾಗ್ಸು. ಹಾಗಾಗಿ ಅವ್ರಿಗೂ ಕೂಡ ದೊಡ್ಡವ್ರು ಇರ್ತಾರೆ, ಅವ್ರಿಗೆ ನಮ್ಮಂಥವ್ರು ಲಾಗ್ ಇಷ್ಟ ಆಕ್ಕವು. ಈಗ ಯಂಗ್ ಜನ್ರೇಷನ್ಗೆ ಅಷ್ಟು ಇಷ್ಟ ಆಗಲ್ಲ ನಮ್ಮ ಲಾಗ್ಸು, ಯಾಕಂದರೆ ಎಲ್ಲ ಹೈಫೈ ಇರ್ತಾರಲ್ಲ ಅಂಥವ್ರು ವಿಡಿಯೋ ಭಾಳ ಇಷ್ಟ ಆಕ್ಕವು ಅಂಥವ್ರಿಗೆ. ಬಟ್ ಪರವಾಗಿಲ್ಲ, ಈ ದೊಡ್ಡವರಾದ್ರೂ ನೋಡ್ತಾರಲ್ಲ ಅನ್ನೋದೊಂದು ಖುಷಿ. ಚಿಕ್ಕವರು ನೋಡ್ತಾರೆ, ಬಟ್ ಅವ್ರದ್ದು ಪರ್ಸೆಂಟೇಜ್ ಕಡಿಮೆ ಸ್ವಲ್ಪ. ಆಲ್ಮೋಸ್ಟ್ 65 ಮೇಲೆ ನೋಡೋರು ಇದ್ದಾರೆ, 50 ಮತ್ತು 40 30 18 ಮೇಲ್ಗಡೆ ಇದ್ದವರು ಕೂಡ ನೋಡ್ತಾರೆ ವಿಡಿಯೋನ. ಆದಷ್ಟು ನೋಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಆಮೇಲೆ ನಿನ್ನೆ ಕೆಲವೊಂದಿಷ್ಟು ಕ್ವಶನ್ಗಳು ಬಂದಿದ್ವು, ಆ ಕ್ವಶನ್ಗೆ ಈಗ ಇದೇ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ಒಬ್ಬರು ಬರೀ ಕ್ವಶನ್ ಮಾರ್ಕ್ ಹಾಕಿದ್ರು, ಇನ್ಸ್ಟಾಗ್ರಾಮು ಇದು ಫೇಸ್ಬುಕ್ಕು ಅಂತ ಹೇಳ್ಬಿಟ್ಟು ಕ್ವಶನ್ ಮಾರ್ಕ್ ಹಾಕಿದ್ರು. ನಾನು ತಿಳ್ಕೊಂಡ್ರ ಪ್ರಕಾರ ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕಲ್ಲಿನೂ ದುಡ್ಡು ಎಷ್ಟು ಬರುತ್ತೆ ಅಂತ ಕೇಳಿದಾರೋ ಏನೋ ಅನ್ನೋ ಒಂದು ಅರ್ಥದಲ್ಲಿ ನಾನು ಆ ಕ್ವಶನ್ಗೆ ಆನ್ಸರ್ ಮಾಡ್ತಾಯಿದ್ದೀನಿ. ನಾನು ಫೇಸ್ಬುಕ್ಕಲ್ಲಿ ವಿಡಿಯೋ ಹಾಕ್ತೀನಿ, ಬಟ್ ರೇರು ಯಾವಾಗಾರ ಒಂದು ಹಾಕ್ತೀನಿ. ಇನ್ನು ಇನ್ಸ್ಟಾಗ್ರಾಮ್ದಲ್ಲಿ ವಿಡಿಯೋ ಹಾಕಿದರೆ ದುಡ್ಡು ಬರಲ್ಲ, ಬರೀ ಪ್ರಮೋಷನ್ ಮಾಡಿದ್ರೆ ಮಾತ್ರ ಅದರಲ್ಲಿ ದುಡ್ಡು ಅರ್ನ್ ಮಾಡೋಕ್ಕಾಗುತ್ತೆ. ಇನ್ಸ್ಟಾಗ್ರಾಮ್ದಲ್ಲಿ ಹಾಕಿದರೆ ಡೈಲಿ ಹಾಕಿಬಿಡ್ತೀನಿ, ಬಿಟ್ಟರೆ ಬಿಟ್ಟೇ ಬಿಡ್ತೀನಿ. ಬಟ್ ಯೂಟ್ಯೂಬ್ ನನಗೊಂದು ಸ್ವಲ್ಪ ಆದಾಯ ಬರ್ತೈತಲ್ಲ ಅಂತ ಹೇಳ್ಬಿಟ್ಟು ನಾನು ಡೈಲಿ ಇದಕ್ಕೆ ಹಾಕ್ತಿರ್ತೀನಿ. ಇಲ್ಲಾಂದರೆ ಯಾವಾಗಾರ ಒಂದೊಂದು ಸಲ ಬಿಟ್ಟಿರ್ತೀನಿ. ಯಾಕಂದ್ರೆ ವಿಡಿಯೋನ ಮಾಡ್ಕೊಂಡ್ರೆ ವಿಡಿಯೋ ಹಾಕೋಕ್ಕಾಗುತ್ತೆ, ವಿಡಿಯೋನೇ ಮಾಡ್ಕೊಂಡಿಲ್ಲ ಅಂತಂದರೆ ವಿಡಿಯೋ ಎಲ್ಲಿಂದ ಹಾಕೋಕ್ಕಾಗತ್ತೆ ನೋಡಿರಿ. ಹಾಗಾಗಿ ವಿಡಿಯೋ ಮಾಡ್ಕೊಂಡಾಗ ಎಡಿಟ್ ಮಾಡಿ ಹಾಕ್ತೀನಿ, ವಿಡಿಯೋ ಇಲ್ದಾಗ ಸುಮ್ಮನೆ ಕೂತ್ಕೊತೀನಿ ಮನೆಯಲ್ಲಿ. ಬಂದಷ್ಟು ಬರಲಿ ಅಂತ ಹೇಳ್ಬಿಟ್ಟು ಮಾಡ್ತೀನಿ. ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ದಲ್ಲಿ ನನಗೆ ದುಡ್ಡು ಬರ್ತಾಯಿಲ್ಲ. ಆಮೇಲೆ ಒಬ್ಬರು ಪೂಜೆದ ಬಗ್ಗೆ ಭಾಳ ಕೇಳ್ಯಾರ, ಅವ್ರ ಕ್ವಶನ್ಗೆಲ್ಲ ಆನ್ಸರ್ ಮಾಡ್ತೀನಿ. ಫಸ್ಟ್ನೇ ಕ್ವಶನ್ ಬಂದು, ನೀವು ದೇವ್ರ ವಸ್ತುಗಳನ್ನು ಯಾವುದರಿಂದ ತೊಳಿತೀರಿ, ವಾಶ್ ಮಾಡ್ತೀರಿ ಅಂತ ಕೇಳಿದ್ದಾರೆ. ನಾನು ನಾನು ಏನು ಮಾಡ್ತಿದ್ದೆ ಅಂದರೆ ಹುಣಸೆಹಣ್ಣನ್ನು ನೀರಲ್ಲಿ ನೆನೆಸಿಟ್ಟು ಅದನ್ನು ಫಸ್ಟು ಹಚ್ಚಿ ತಿಕ್ಕಿ ಆಮೇಲೆ ಪಿತಾಂಬ್ರ ಹಚ್ಚಿ ತಿಕ್ತಿದ್ದೆ. ಡಬಲ್ ಕೆಲಸ ಆಕಿತ್ತು, ಇನ್ನೂ ಟೈಮ್ ಜಾಸ್ತಿ ಹಿಡಿತಿತ್ತು. ಇವಾಗ ಏನು ಮಾಡ್ತೀನಿ, ಬರೀ ಪಿತಾಂಬ್ರ ಅಂತ ಬರುತ್ತೆ, ಅದನ್ನು ಕ್ಲೀನ್ ಮಾಡೋ ಅಂಥ ಪೌಡ್ರ್, ಅದು ದೇವ್ರ ವಸ್ತುಗಳನ್ನು ಕ್ಲೀನ್ ಮಾಡೋ ಅಂಥದ್ದು ಪಿತಾಂಬ್ರ ಅಂತ ಹೇಳ್ಬಿಟ್ಟು ಅದನ್ನು ಹಚ್ಚಿ ತೊಳಿತೀನಿ. ಹಂಗಾಗಿ ಚೆನ್ನಾಗಿ ಹೊಳಿತಾವು, ಚೆನ್ನಾಗಿರ್ತಾವೆ. ಅದಾದಮೇಲೆ ನೀವು ಕಳ್ಸಕ್ಕೆ ಹಾಕಿರಲ್ಲ, ಅದು ಮಾಂಗಲ್ಯ ಕರಿಮನಿದು ಮಾಂಗಲ್ಯ ಚೈನು ಅದು ಬಂಗಾರದನೋ ಗೋಲ್ಡ್ದನೋ ಅಂತ ಕೇಳ್ಯಾರ. ಇಲ್ಲ, ಇನ್ನು ನಾನು ದೇವ್ರಿಗೆ ಗೋಲ್ಡ್ದು ಇದು ಮಾಂಗಲ್ಯ ಚೈನ್ ತೊಗೊಂಡಿಲ್ಲ. ಆದಷ್ಟು ಬೇಗ ದೇವರು ಅದನ್ನು ಕೂಡ ತೊಗೊಳ್ಳೋ ಅಷ್ಟು ಶಕ್ತಿ ಕೊಡಲಿ, ದೇವ್ರಿಗೂ ಕೂಡ ಬಂಗಾರದ ಹಾಕೋ ಅಷ್ಟು ಶಕ್ತಿ ಕೊಟ್ಟರೆ ತೊಗೊಂಡು ಹಾಕ್ತೀನಿ. ಸದ್ಯಕ್ಕೆ ನಾನು ರೋಡ್ ಗೋಡ್ ಹಾಕ್ತಾಯಿದ್ದೀನಿ ಅದಕ್ಕೆ ಕಳ್ಸಕ್ಕೆ. ಯಾಕಂದ್ರೆ ಫಸ್ಟಿಗೆ ನಾನು ಬರೀ ಅರ್ಶಿಣ ಕೊಂಬು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ, ಹಾಗಾಗಿ ಅರ್ಶಿಣ ಕೊಂಬ ಹಾಕ್ತಿದ್ದೆ ನಾನು ಮಾಂಗಲ್ಯ. ಬಟ್ ಅದು ಏನು ಹಾಕಿತ್ತು ಅಂತಂದರೆ ಅರ್ಶಿಣ ಕೊಂಬು ಒಳಗಡೆ ಹುಳ ಇರ್ತಿದ್ವು, ಹುಳ ಹತ್ತಿ ಒಂಥರ ಕಿಂಡಿ ಹಾಕಿತ್ತು. ಹಾಗಾಗಿ ನನಗೆ ಅದು ಅಷ್ಟು ಇಷ್ಟ ಆಗಲಿಲ್ಲ. ಮತ್ತು ಇದು ಚೆನ್ನಾಗೈತಿ, ಇನ್ನೂ ಗೋಲ್ಡ್ ಥರನ ಕಾಣಿಸುತ್ತೆ. ಎಷ್ಟು ವರ್ಷ ಆಯ್ತು ನಾನು ತಂದು ಹಾಕಿ, ಬಟ್ ಏನು ಕಪ್ಪಾಗಿಲ್ಲ, ಏನಿಲ್ಲ, ಪಳ ಹೊಳಿತೈತಿ. ಇದು ಗೋಲ್ಡ್ದು ಅದ್ರ ಮುಂದೆ ಏನೂ ಅಲ್ಲ, ಹಂಗೆ ಅಷ್ಟು ಚೆಂದ ಐತಿ. ಹಂಗಾಗಿ ಅದನ್ನೇ ಹಾಕಿದ್ದೀನಿ.
ಎರಡನೇ ಕ್ವಶನ್ ಆಯಿತು. ಇನ್ನು ಮೂರನೇ ಕ್ವಶನ್ ಏನಪ್ಪ ಅಂದರೆ, ನೀವು ದೇವ್ರ ಮನೆಯಲ್ಲಿ ಎಷ್ಟು ದೀಪ ಹಚ್ತೀರಿ ಅಂತ ಕೇಳಿದ್ರು. ದೇವ್ರ ಮನೆಯಲ್ಲಿ ನಾನು ಪ್ರತಿ ಸಲ 4 ಹಚ್ತಿದ್ದೆ. ಒಂದು ತುಳಸಿ ಮುಂದೆ ಹಚ್ಬೇಕು ಅಂತ ಹೇಳ್ಬಿಟ್ಟು ಇನ್ನೊಂದು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬಟ್ ರಾತ್ರಿ ಮಳೆ ಬಂತಲ್ಲ, ಮಳೆ ಬಂದಿದ್ದಕ್ಕೆ ಹೊರಗೆ ನಾನು ದೀಪ ಹಚ್ಚೋಕ್ಕಾಗಿದ್ದಿಲ್ಲ. ಹಾಗಾಗಿ ಅದನ್ನೇ ದೇವ್ರ ಮುಂದೆನೇ 5 ದೀಪ ಹಚ್ಚಿದೆ. ಯಾವಾಗಲೂ ಹೇಳ್ತಾರೆ ದೇವ್ರ ಮನೆಯಲ್ಲಿ 3 ದೀಪ ಅಥವಾ 2 ದೀಪ ಹಚ್ಬೋದು. ನಾವು ಪ್ರತಿ ಸಲ 2 ದೀಪ ಹಚ್ತಿದ್ವಿ. ಅದಾದಮೇಲೆ 3 ದೀಪ ಹಚ್ಚಕ್ಕೆ ನಿಂತೆ. ಕಾಮಾಕ್ಷಿ ದೀಪ ಒಂದು ಕೌಂಟ್ ಮಾಡಿದರೆ 3 ದೀಪ ಆದವು. ಮತ್ತು ಇನ್ನೂ ಒಂದು ದೀಪ ಇತ್ತು, ಸುಮ್ಮನೆ ಯಾಕೆ ಇಡೋದು ಅಂತ ಹೇಳ್ಬಿಟ್ಟು ಇನ್ನೊಂದು ದೀಪ ಹಚ್ಚಿದೆ. ಇನ್ನೊಂದು ತುಳಸಿ ಮುಂದೆ ಹಚ್ಚೋದನ್ನು ಅದನ್ನು ದೇವ್ರ ಮುಂದೆ ಹಚ್ಚಿದೆ. ಹಂಗಾಗಿ 5 ದೀಪ ಆದವು. ನಾನು ಪ್ರತಿ ಸಲ 3 ಹಚ್ತಿದ್ದೆ, ಇವಾಗ 4 ಹಚ್ತಿದ್ದೆ. ಮತ್ತು ದೇವ್ರ ಮನೆ ಮುಂದೆ ಇದು ತುಳಸಿ ಮುಂದೆನೂ ಒಂದು ಹಚ್ಬೇಕಂತ ಅಂದ್ಕೊಂಡು ಟೋಟಲ್ 5 ಅದು. ನಾವು ದೇವ್ರಿಗೆ ಎಷ್ಟು ದೀಪ ಹಚ್ತೀವಿ ನೋಡಿರಿ ಅಷ್ಟು ಒಳ್ಳೆಯದು ಅಂತ ಹೇಳ್ತಾರೆ. ನಿಮಗೆ ಎಷ್ಟು ಅನುಕೂಲ ಆಗುತ್ತಾ, ನಿಮ್ಮ ಕೈಲೇ ದೀಪ ಹಚ್ಚೋಕೆ ಎಷ್ಟು ಅನುಕೂಲ ಐತಿ, ನಿಮ್ಮ ಮನೇಲಿ ಎಷ್ಟು ದೀಪ ಅದಾವೆ ಅಷ್ಟು ಹಚ್ಚೋಕೆ ಪ್ರಯತ್ನ ಮಾಡಿರಿ. ನಿಮ್ಮ ಅನುಕೂಲ ನೋಡ್ಕೊಂಡು ಹಚ್ಕೋರಿ. 3 ಹಚ್ಚಬೇಕು, 5 ಹಚ್ಚಬೇಕು, 9 ಹಚ್ಚಬೇಕು. ಬೆಸ ಸಂಖ್ಯೆಯಲ್ಲಿ ಹಚ್ಚಿದ್ರೆ ತುಂಬ ಒಳ್ಳೆಯದು. ಎಷ್ಟಾಗುತ್ತೋ ಅಷ್ಟು ಒಳ್ಳೆಯದು. ಎಷ್ಟು ಹಚ್ತೀವಿ, ಎಷ್ಟು ಜಾಸ್ತಿ ದೀಪಗಳನ್ನ ಹಚ್ತೀವಿ ಅಷ್ಟು ಮನೆಗೆ ಪಾಸಿಟಿವ್ ವೈಬ್ ಬರುತ್ತೆ. ಮನೆ ಒಂದು ದೇವಾಲಯ ಥರ ಕ್ರಿಯೇಟ್ ಆಕೈತಿ. ಹಾಗಾಗಿ ನಾನು ಟೋಟಲ್ 5 ದೀಪ ಹಚ್ಚಿದ್ದೆ. ಅದಾದಮೇಲೆ ಇನ್ನೊಂದು ಕ್ವಶನ್ ಏನಪ್ಪ ಅಂದರೆ, ನಿಮಗೆ ಒಲಿದು ಬಂದ ದೇವ್ರು ಯಾವುದು ಅಂತ ಕೇಳಿದರು. ಅದಕ್ಕೆ ಕಮೆಂಟ್ ಒಂಥರ ಡಿಫ್ರೆಂಟಾಗಿ ಹಾಕಿದ್ರು ಅವರು. ನಾನು ಅವರು ಕಮೆಂಟನ್ನು ಈ ರೀತಿ ಅರ್ಥ ಮಾಡ್ಕೊಂಡು ಅವ್ರಿಗೆ ಆನ್ಸರ್ ಮಾಡ್ತಾಯಿದ್ದೀನಿ. ನಾವು ಯಾವಾಗ್ಲೂ ಚಿಕ್ಕವರಿಂದ ಇಲ್ಲಿವರೆಗೂ ಕೂಡ ನಾವು ದೇವಿನ ಪೂಜೆ ಮಾಡಿಕೊಂಡು, ದೇವಿನೇ ನಂಬಿಕೊಂಡು, ದೇವಿಗೆ ಆರಾಧನೆ ಮಾಡಿಕೊಂಡು ಬಂದಿದ್ದೀವಿ. ಇಲ್ಲಿವರೆಗೂ ಕೂಡ ಯಾವುದೇ ಮಧ್ಯದಲ್ಲಿ ಯಾವುದೇ ದೇವ್ರ ಪೂಜೆ ಮಾಡಿದರೂ ಸಹ ನಾನು ಆ ದೇವಿ ಮಾತ್ರ ಬಿಡೋಂಗಿಲ್ಲ. ನಾವು ಹಳ್ಳಿಗಳಲ್ಲಿ ದೇವಮ್ಮ ಅಂತ ಹೇಳಿಬಿಟ್ಟು ಪೂಜೆ ಮಾಡ್ತಿದ್ವಿ. ಬಟ್ ಇಲ್ಲಿಗೆ ಬಂದ ಮೇಲೆ ನಾನು ಚಾಮುಂಡೇಶ್ವರಿನೇ ದೇವಮ್ಮನೇ ಚಾಮುಂಡೇಶ್ವರಿ ಅಂತ ಹೇಳಿಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ದೇವಿ ಪುರಾಣ ಹಚ್ತಾರೆ ನೋಡ್ರಿ, ಆ ದೇವಿಗೆ ಶ್ರೀದೇವಿ ಪುರಾಣ ಓದ್ತಾರಲ್ಲ, ಅವಾಗೆಲ್ಲ ನಾವು ಬರೀ ದೇವಿ ಅಂದರೆ ನಮಗೆ ಪಂಚಪ್ರಾಣ, ಅಷ್ಟಿಷ್ಟ ನಮಗೆ ಚಾಮುಂಡೇಶ್ವರಿ ದೇವಿ ಅಂದ್ರೆ. ಹಂಗಾಗಿ ಅವಾಗಿಂದ ಇಲ್ಲಿವರೆಗೂ ನಾನು ಚಾಮುಂಡೇಶ್ವರಿ ದೇವಿನೇ ಪೂಜೆ ಮಾಡ್ತೀನಿ. ಆಮೇಲೆ ಇನ್ನು ಲಕ್ಷ್ಮೀ ದೇವಿ ಮಾತ್ರ ಬಿಡಬಾರ್ದು. ನಾನು ಫಸ್ಟ್ ಬರೀ ಚಾಮುಂಡೇಶ್ವರಿ ದೇವಿನ ಮಾತ್ರ ಪೂಜೆ ಮಾಡ್ತಿದ್ದೆ. ಯಾವಾಗ ನಾನು ತಿಳ್ಕೊಂಡೆ, ಒಂದೊಂದು ತಿಳ್ಕೊತ ಬಂದೆ ಯೂಟ್ಯೂಬಿಂದ, ಆವಾಗ ಲಕ್ಷ್ಮಿ ಕುಂದ್ರಸಕ್ಕೆ ನಿಂತೆ ನಾನು ದೀಪಾವಳಿಗೆ. ಆವಾಗ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಫೋಟೋ ಇರಲಿಲ್ಲ. ನಾನು ಮತ್ತು ಹೋಗಿ ನಾಳೆ ಹಂಗೆ ದೀಪಾವಳಿ ಐತಂದ್ರೆ ಇವತ್ತಿನ ಹಂಗೆ ಅಂಗಡಿಗೆ ಹೋಗಿ ಲಕ್ಷ್ಮಿ ಇದನ್ನು ಏನಪ್ಪ ಅಂದರೆ ಫೋಟೋ ತೊಗೊಂಬಂದೆ. ಅದ್ರ ಜೊತೆಗೆ ಒಂದು ಲಕ್ಷ್ಮಿ ಯಂತ್ರ ಫೋಟೋನು ಕೂಡ ತೊಗೊಂಬಂದೆ. ಅವನು ತೊಗೊಂಬಂದು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೂ ಕೂಡ ಒಳ್ಳೆಯದಾಯಿತು ನೋಡಿರಿ. ಚಟ್ನಿ ರೆಡಿ ಆಯಿತು. ಕಡಲೆಬೇಳೆ, ಟೊಮೆಟೊ, ಈರುಳ್ಳಿ ಚಟ್ನಿ. ಇಡ್ಲಿನ ರೆಡಿ ಆದವು. ಸ್ವಲ್ಪ ಹೊರಗೆ ತೆಗೆದಿಟ್ರೆ ಈಸಿಯಾಗಿ ಬಿಟ್ಕೊಂಬರ್ತಾವೆ. ಆಕೆಗೆ ತಲೆ ಬಾಚೋದ್ರೊಳಗೆ ಇದನ್ನು ತೆಗೆದಿಡ್ತೀನಿ. ಓಪನ್ ಆಗ್ತಾವೆ. ಬಿಸಿ ಬಿಸಿ ಇಡ್ಲಿ. ನೋಡಿರಿ, ಬೆಳ್ಳಗೆ ಬರ್ತಾವೆ. ಇಡ್ಲಿ ಅಕ್ಕಿ ಸಾಬುದಾನಿ ಹಾಕಿದ್ರೊಳಗೆ ಬರೀ ರೇಷನ್ ಅಕ್ಕಿಯಿಂದ ಮಾಡಿದ್ರೆ ಇಡ್ಲಿ ಸ್ವಲ್ಪ ಕಪ್ಪ ಬರ್ತಾವೆ. ಹಾಗಾಗಿ ಇಡ್ಲಿ ಅಕ್ಕಿ ಮತ್ತು ಸಾಬುದಾನಿ ಅಕ್ಕಿನೆಲ್ಲ ಬೆಳ್ಳಗೆ ಬಂದವೆ ನೋಡಿರಿ ಇಡ್ಲಿ. ನಮ್ಮನೆ ಎದ್ದುಬಿಟ್ಟಾಳ. ಅಲ್ಲೇ ಅಕ್ಕಿ ರೆಡಿ ಹಾಕತ್ತಾಳ. ಇವ್ರ ಗೊರ್ಕೆ ಎಷ್ಟು ದಿನ ಬ್ಯಾಸ್ಗಿತ್ತಲ್ಲ, ಬ್ಯಾಸ್ಗೆ ಸಲುವಾಗಿ ಗಾದಿ ಮಾಡಿ ಚಿಟ್ಬಿಟ್ರೆ ಹಾಸಿಗೆನ ದಪ್ಪಂದು ಚಾಪಿ ಹಾಕ್ಕೊಂಡು ಮಕ್ಕೊತಾರೆ. ಇನ್ಮ್ಯಾಗ ಚಳಿ ಜಾಸ್ತಿ ಆದ್ರೆ ಹಾಕ್ಕೊತಾರೆ ಅದನ್ನ ಹೊಸದ ಇದನ್ನು ಹಾಸಿಗೆನ. ಕೂ 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 ಅಂತಂದು ಕೂಗ್ತಾನೇ ಇರುತ್ತೆ ನಮ್ಮ ಕೋಗಿಲೆ, ಅಲಾರಾಮ್ ಇದ್ದಂಗೆ.
ನಿನ್ನೆ ಮಳೆ ಆಗೈತಿ ಫುಲ್ಲು. ಕೂಗು ಕೂಗು ಆಗ್ತದೆ. ನೋಡ್ರಿ ಅಲ್ಲಿ ಕುಂತೈತೆ ನೋಡ್ರಿ, ಅದೇ ಕೋಗಿಲೆ. ನೋಡ್ರಿ ರೆಡಿ ಆಯ್ತು ಬಾಕ್ಸ್. 6 ಕಟ್ಟಿಂಗ್, ಸ್ನ್ಯಾಕ್ಸಿಗೆ 3, ಮಧ್ಯಾಹ್ನ 3. ಎಷ್ಟರ ತಿನ್ನಲಿ. ಇದು 2 ತಿನ್ನಂದೆ ಇಲ್ಲೇ ಒಲ್ಲಂದು ತೋ ನಮ್ಮಿ ನೋಡು ಇಟ್ಕೊಂಡು ಕವರ್ ಹಾಕ್ಕೊಂಬಿಡು. ಸೋರಲ್ಲ ಅನ್ಸತ್ತೆ, ಅದು ಟೈಟ್ ಐತಿ. ಕವರ್ ಹಾಕ್ಕೊಂಡು ನೋಡು ಒಂದ್ಸಲ. ಏನು ಹಾಂ ನೋಡ್ರಿ ಹೊಂಟ್ಲ. ಬಾಯ್. ಹೆಂಗೆ ನೋಡ್ತಾಡಕ್ಕೆ ಹೋದ್ರನ ಇಲ್ಲೇ ನಿಂತಾಳ ತಂಗಿ. ಇಲ್ಲಿ ಬರ್ತಾಳ, ಹಾಯ್ ಮಾಡಲ್ಲಿ. ನಿನ್ನ ಅಷ್ಟ ನೋಡಕತ್ತಾಳೆ, ನಾನು ನೋಡಲಿಲ್ಲ. ನಾನು ಇಲ್ಲಿ ನಿಂತೀನಿ ಅನ್ನೋದು ಗೊತ್ತಿಲ್ಲ ಅವಳಿಗೆ. ಈಗ ನೋಡ್ರಿ ನಾನು ಕಸ ಗುಡ್ಸಾಕತ್ತೀನಿ. ನಮ್ಮ ಮನೆಯವರು ಪಾತ್ರೆ ತೊಳೆದು ಕೊಟ್ಟರು. ಅವ್ರದ್ದು ಡೈಲಿ ಅದೇ ಕೆಲಸ ಮಾಡ್ತಾರೆ. ಮಾಡಿಬಿಟ್ಟು ನೀರು ಇದ್ದಿದ್ದಿಲ್ಲ, ಒಂದು ಬಾಟ್ಲಿ ಖಾಲಿ ಆಗಿತ್ತು. ಹಾಗಾಗಿ ಒಂದು ಬಾಟ್ಲಿ ತೊಗೊಂಡೋಗಿ ನೀರು ತೊಗೊಂಬರ್ತೀನಿ ಅಂಥೇಳಿ ಅವ್ರು ನೀರು ತರಕ್ಕೆ ಹೋದ್ರು. ನಾನು ನಾವೇನು ಕೆಲಸ ಮುಗಿಸಿದೆ. ನಮಿತನ ಕೆಲಸ ಮುಗಿದ್ಬಿಟ್ಲೆ ನಾವೇನು ಕೆಲಸ ಎದ್ದಾಬಿಟ್ಟಿರ್ತಾಳೆ. ಮತ್ತು ಹಾಕಿದ್ದು ಎಲ್ಲ ಕೆಲಸ ಮುಗಿಸ್ಕೋಬೇಕು ನೋಡ್ರಿ. ಬೆಳಿಗ್ಗೆ ಎದ್ದ ತಕ್ಷಣ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿರ್ತಾಳೆ. ಎಲ್ಲ ಕ್ಲೀನ್ ಮಾಡಿ ಸ್ವಚ್ಛಗೆ ಹಾಕಿ ಕೈ ಕಾಲು ಮುಖ ಎಲ್ಲ ತೊಳೆದು ಬಟ್ಟೆ ಚೇಂಜ್ ಮಾಡಿ ಕುಂದಿರಿಸಿ ಈಗ ಹಾಸಿಗೆ ಎಲ್ಲ ಮಾಡಿ ಚಿಟ್ಟು ಹಾಸಿಗೆ ಜಾಡಿಸಿ ಕಸ ಗುಡ್ಸಾಕತ್ತೀನಿ. ಹಂಗೆ ನಮಿತಂದು ಮುಗಿದ್ಬಿಟ್ಲೆ ನಾವೇಂದು ಮುಗಿದ್ಬಿಟ್ಲೆ ನಮ್ಮ ಮನೆಯವ್ರಿಗೆ ನಾಷ್ಟಕ್ಕೆ ಹಾಕಿ ಕೊಡೋದು, ಬಾಕ್ಸ್ ಕಟ್ಟೋದು ಅವ್ರದ್ದಿರುತ್ತೆ. ಅವ್ರದ್ದು ಮುಗಿದ ತಕ್ಷಣ ಮತ್ತು ನಾವ್ಯಾಗ ಊಟ ಮಾಡಿಸೋದು, ತಿನ್ನಿಸೋದು. ಹಾಕಿದ್ದು ತಿನ್ಸಿದ ಮೇಲೆ ಮತ್ತು ನಾನು ತಿನ್ನೋದು. ಹಿಂಗೆ ಕಂಟಿನ್ಯೂ ಆಗಿ ಕೆಲಸಗಳು ಇದ್ದೇ ಇರ್ತಾವೆ ಬೆಳಿಗ್ಗೆ. ಈಗ ಒಬ್ಬಾಕೆ ಆಗ್ಬಿಡ್ತೀನಲ್ಲ, ಎಲ್ಲ ಕೆಲಸನೂ ಮಾಡಬೇಕಾಗುತ್ತೆ. ಮುಂಚೆ ನಮಿತಾ ಇದ್ಲು, ಕಸ ಪಸ ಗುಡಿಸ್ಕೊಡ್ತಿದ್ಲು, ನೆಲ ಒರೆಸ್ಕೊಡ್ತಿದ್ಲು. ಈಗ ಆಕಿನ ಸ್ಕೂಲ್ಗೆ ಹೋಗಲ್ಲ. ಇನ್ನು ನಮ್ಮ ಮನೆಯವ್ರಿಗೆ ಎಲ್ಲದು ಮಾಡಿರಿ ಅಂದ್ರೆ ಹಾಗಿಲ್ಲ, ಮತ್ತು ಆಫೀಸಿಗೆ ಲೇಟ್ ಆಗಿಬಿಡ್ತೈತಿ. ಹಂಗಾಗಿ ನಾನು ಕಸ ಗುಡಿಸಿದ್ರಾತು. ಕಸ ಗುಡಿಸಿ ನೆಲ ಒರೆಸ್ಕೊಟ್ರೆ ಅವರು ನೀರು ತೊಗೊಂಬಂದು ದೀಪ ಹಚ್ತಾರೆ. ಯಾಕಂದ್ರೆ ಹಿಂದಿನ ದಿವಸ ನಾನೆಲ್ಲ ಸ್ವಚ್ಛಗೆ ಮಾಡಿ ಇಟ್ಟಿದ್ನೆಲ್ಲ, ಹಾಗಾಗಿ ಸ್ವಚ್ಛ ಮಾಡಿ ದೀಪ ಹಚ್ಚಿ ಪೂಜೆ ಮಾಡಿದ್ದೆ. ಅವ್ರಿಗೇನು ಜಾಸ್ತಿ ಕೆಲಸ ಇರೋಂಗಿಲ್ಲ. ದೀಪ ಹಚ್ಚಿ ಉದಿನ ಕಡ್ಡಿ ಬೆಳಗ್ಗೆ ಕರ್ಪೂರ ಬೆಳಗಿದ್ರೆ ಆಗಿ ಹೋಗುತ್ತಾ ಅಂತ ಹೇಳ್ಬಿಟ್ಟು ಅವ್ರಿಗೆ ಸ್ನಾನ ಮಾಡ್ಕೊಂಬಂದು ದೀಪ ಹಚ್ಬಿಡ್ರಿ ಅಂದೆ. ಹಾಗಾಗಿ ನಾನು ಕಸ ಗುಡಿಸಿ ನೆಲ ಒರೆಸ್ಕೊಟ್ಟೆ. ಅವರು ಸ್ನಾನ ಮಾಡ್ಕೊಂಬಂದು ದೀಪ ಹಚ್ಚಿ ಉದಿನ ಕಡ್ಡಿ ಬೆಳಗಾಕತ್ತಿದ್ರು ನೋಡ್ರಿ. ಮಾಡ್ತಾರೆ, ಟೈಮ್ ಇದ್ರೆ ಮಾಡ್ತಾರೆ, ಟೈಮ್ ಇಲ್ಲಾಂದ್ರೆ ಅವಸರವಾಗಿ ಹೋಗ್ಬಿಡ್ತಾರೆ. ಏನು ಮಾಡೋಕ್ಕಾಗಲ್ಲ. ಆದಾಗ ಮಾಡೋದು, ಆಗದೇ ಇರುವಾಗ ಬಿಡೋದು. ಬಟ್ಟೆನ ಮಡಚಬೇಕು. ಫಸ್ಟು ಇವ್ರದ್ದೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ಒಂದು ಸ್ವಲ್ಪ ಊಟ ಮಾಡಿ ಆಮೇಲೆ ಮಡಚಿದ್ರಾಯ್ತು ಅಂತ ಹೇಳಿಬಿಟ್ಟು ಹಾಗೆ ಇಟ್ಟೀನಿ. ಅವ್ರಿಗೆ ಬೇಕಾಗಿದ್ದು ತೊಗೊಂಡು ಹಾಕ್ಕೊಂಡು ಎಲ್ಲ ಹಂಗೆ ಇಟ್ಟಾರ ನೋಡ್ರಿ. ನಮ್ಮ ನವ್ಯ ಆಲ್ರೆಡಿ ಎದ್ದಿದ್ಲು. ಅವರಪ್ಪ ಪೂಜೆ ಮಾಡ್ತಾ ಇದ್ರಲ್ಲ, ಹೋಗಿ ಅಲ್ಲಿ ನಿಂತ್ಕೊಂಡ್ಲು. ಕೈ ಹಿಡ್ಕೊಂಡ್ಬಿಟ್ಲೆ ನಾಲ್ಕು ಪಟ ಅಲ್ಲಿ ಹೋಗಿ ನಿಂತ್ಕೊಂಡ್ಲು. ಹಿಂಗೆ ನೋಡ್ರಿ, ಬೆಳಗ್ಗೆ ಸ್ವಲ್ಪ ಬ್ಯುಸಿಯಾಗಿರ್ತೀವಿ. ಒಂದು 10 ಗಂಟೆ 11 ಗಂಟೆ ಮಟ್ಟ. ಇನ್ನೇನು ಮಾಡೋಕ್ಕಾಗಲ್ಲ. ಇಷ್ಟು ನಮ್ಮ ಮನೆಯವ್ರು ಪೂಜೆ ಮಾಡ್ತಾಯಿದ್ದಾರೆ. ಅವ್ರು ಕೇಳೋರುವಂಥ ಪ್ರಶ್ನೆಗಳಿಗೂ ಉತ್ತರ ಮಾಡಿದ್ದೀನಿ. ಈ ಉತ್ತರ ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ, ಆಲ್ಮೋಸ್ಟ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಶುಕ್ರವಾರ ಮಂಗಳವಾರ ನಮ್ಮದು ಪೇಮೆಂಟ್ ಬರ್ತೈತಿ ಅಂತ ಹೇಳಿದ್ನಲ್ಲ, ಒಂದು 3 ಇಬ್ಬರು ಈ ಶುಕ್ರವಾರ ಮಂಗಳವಾರ ಪೇಮೆಂಟ್ ಬಂದ್ರೆ ತುಂಬ ಒಳ್ಳೆಯದು, ಮನೆಗೆ ಲಕ್ಷ್ಮಿ ಬಂದಂಗೆ ಶ್ರೀದೇವಿ ಅಂತೇಳ್ಬಿಟ್ಟು ಕಮೆಂಟ್ ಹಾಕಿದ್ರು. ನಿಜ ಅದು.
ಅದಾದ್ಮೇಲೆ ನೋಡ್ರಿ ಈಗ ನಮ್ಮ ಮನೆಯವರು ಪೂಜೆ ಹಚ್ಚಿ ನಾಷ್ಟ ಮಾಡಾಕತ್ತಾರ. ಇಡ್ಲಿ ಮಾತ್ರ ಸಖತ್ತಾಗಿದ್ವು, ಚಟ್ನಿನೂ ಕೂಡ ಅದ್ರ ಜೊತೆ ಕಾಂಬಿನೇಷನ್ ಸಖತ್ತಾಗಿತ್ತು. ನಾವ್ಯಾಗೂ ತಿನ್ನಿಸ್ಬೇಕು. ಫಸ್ಟು ಅವ್ರು ತಿಂದು ಹೋದ್ಮೇಲೆ ಆಕಿಗೆ ತಿನ್ನಿಸಿದ್ರಾಯ್ತು ಅಂಥೇಳಿ ಕುತ್ಕೊಂಡಿನಿ ವಿಡಿಯೋ ಮಾಡ್ತಾಯಿದ್ದೆ. ಆಕಿನೂ ಕಿಟಕಿಯಾಗ ನಿಂತ್ಕೊಂಡು ನೋಡಾಕತ್ತಾಳ ಹೊರಗೆ. ಹಸು ನಾಯಿ ಓಡಾಡ್ತಿರ್ತಾವೆ, ಜನರು ಓಡಾಡ್ತಿರ್ತಾರೆ, ಅವ್ರು ನೋಡ್ಕೊತ ನಿಂತಿರ್ತಾಳೆ. ಸುಮ್ಮನೆ ನಿಂದ್ರಂಗಿಲ್ಲ, ಕಿರ್ಚಿಬಿಡ್ತಾಳೆ. ಕಿರ್ಚೋದು ಇಲ್ಲಾಂದ್ರೆ ಏನಾದರೂ ಅಳೋದು ಈ ಥರ ಮಾಡಿಬಿಡ್ತಾಳಲ್ಲ. ಹೋಗೋರು ಬರೋರು ಯಾರಾದರೂ ಗೊತ್ತಿದ್ದವರಾದರೆ ಸುಮ್ಮನೆ ಹೋಗ್ತಾರೆ, ಹೊಸಬ್ರಾದರೆ ಏನು ಅಂತಂದು ನೋಡ್ಕೊತ ನಿಂದ್ರೋ ಅಂಥ ಜನನೂ ಇರ್ತಾರೆ. ಫ್ರೆಂಡ್ಸ್ ನೋಡಿರಿ, ಚಟ್ನಿ ಜೊತೆಗೆ ಒಂದು ಸ್ವಲ್ಪ ತಿಂದೆ, ಒಂದೆರಡು ಉಳಿಸಿದ್ಲು ನಾವೇ, ಆಕೆ ಒಂದೆರಡು ತಿಂದ್ಲು. ಈಗ ಸಾಂಬಾರು ಮಾಡಿದ್ನಲ್ಲ ನಿನ್ನೆ, ಆ ಸಾಂಬಾರನ್ನ ನಂಗೆ ಸಾಂಬಾರು ಇಷ್ಟ ಇಡ್ಲಿ ಜೊತೆಗೆ ಚಟ್ನಿಕ್ಕಿಂತ. ನೋಡ್ರಿ, ಇಡ್ಲಿ ತಿಂದ್ರೆ ಎಲ್ಲ ಮಾಡ್ಕೊತಾಳೆ. ಅದಕ್ಕೆ ಬಟ್ಟೆ ಬೆಳಿಗ್ಗೆ ಚೇಂಜ್ ಮಾಡೀನಿ, ಅದಕ್ಕೆ ಈ ನೈಟಿ ಕಟ್ಟೀನಿ. ಎಲ್ಲ ಅದು ಹೊಲಸು ಆತಂದ್ರೆ ಅದನ್ನ ಒಗ್ಯಾಕೆ ಹಾಕ್ತೀನಿ, ಇಲ್ಲಾಂದ್ರೆ ಅರ್ಬಿ ಟಿ ಶರ್ಟ್ ಎಲ್ಲ ಮಾಡ್ಕೊಂಬಿಡ್ತಾ. ದೇವ್ರ ಸಾಂಗ್ ಹತ್ತೈತಿ ಮತ್ತು ಕಾಪಿ ರೈಟ್ ಬರ್ತದೆ, ಅದಕ್ಕೆ ಆಫ್ ಮಾಡ್ತೀನಿ. ಏನವ ಡುಬಿಶ್ ಮಾಡಿದ್ರಿ? ಹೌದಾ, ಸ್ನಾನ ಮಾಡಿದ್ರಿ, ಫ್ರೆಶ್ ಆಗ್ರಿ. ಕಣ್ಣಾಗ ಹೋಗ್ತೈತಿ ನೋಡಿ ನೀನು, ಆ ಕಡೆ ಈ ಕಡೆ ಹೊಳ್ಳಾಡಿದ್ರ ಏನ ಸೈಲೆಂಟಾಗಿ ಹಚ್ಚಿಸ್ಕೋಬೇಕು. ನಾಕ ಹ್ಞೂನಕ್ಕ, ಏನು ತ್ರಾಸ ಆಗೈತಕ್ಕ? ಏನು ತ್ರಾಸು? ಸುಸ್ತಾಗಿದೆ ಕೆಲಸ ಮಾಡಿ ಮಾಡಿ? ಹೌದಾ? ಕೈ ಹಿಡಿದು ನಾನು ಹೆಂಗೆ ಹಚ್ಬೇಕು ಎಲ್ಲ ಐಡಿಯಾ ಗೊತ್ತು. ಅಲ್ಲೂ ಬ್ಯಾಗ್ ಕೈ ಹಾಕಿಸ್ಕೊಂಡಂಗಿಲ್ಲ. ನಿದ್ದೆನಾ ಇವಾಗ? ಇವಾಗ ನಿದ್ದೆನಾ? ನಿದ್ದೆ ಬಂತ? ನಿದ್ದೆ ಬಂತೇನೋ ನಾವೇ? ಹೌದಾ? ಸುಳ್ಳು ಹಾಸ್ತೀನಿ ನೀ ಹೋಗ್ತೀನಿ. ಬಿದ್ದುಳ್ಳಾಡಿ ಎಲ್ಲ ಎಣ್ಣೆ ಹೋಗಿಸ್ಕೊಂಡ್ಬಿಡ್ತೀನಿ ತೆಲಿಗೆ ಹಚ್ಚಿದ್ದೆ. ಏನು ನನಗೂ ಖುಷಿ, ನಾವ್ಯಾಕೆ ಭಾಳ ಖುಷಿ ಆಗ್ಬಿಟ್ಟೈತಿ. ಎದಕ್ಕೆ ನಗು? ನಗು ಯಾಕದ? ಆಪಜ್ಜಿ ಓಕೆ, ನಗು ಯಾಕೆ ಬಂದೈತಿ ನಿನಗೆ? ಎದಕ್ಕೆ ನಂಗಕತ್ತಿ? ಎದಕ್ಕೆ ನಂಗಕತ್ತಿ? ಹೊರಗೆ ಎಲ್ಲೆಲ್ಲೋ ಸೌಂಡ್ ಆಗ್ರಿ, ಇಲ್ಲಿ ಎದ್ರಾಗ ಎದ್ರಬಾರ್ದು. ಕಲಿ ಕೈಯಾಗ ಏನು ಹೋಗಿಲ್ಲ. ಪಕ್ಕದ ಮನೆಯವ್ರ ಡೋರ್ ಸೌಂಡ್ ಆದ್ರೆ ಈಕಿಗೆ ಭಯ. ಇನ್ನು ನಮ್ಮ ಮನೆಯಾಗ ಸೌಂಡ್ ಆದ್ರೆ ಹೆಂಗೆ ಭಯ ಪಡ್ತಾಳೆ? ಮುಕ್ಕೋಬೇಕನ್ನ ಈಗ ರೆಡಿಯಾಗಿ ಎಲ್ಲ ಹೊರಗೆ ಹೋಗ್ತಾರ, ಸ್ಕೂಲಿಗೆ ಹೋಗ್ತಾರ. ನೀನು ರೆಡಿಯಾಗಿ ಶಿಸ್ತು ನಿಂತಿ ಹೊಡ್ಯೋದು ಈಗ ಒಂದು ತಾಸು ಅದಿಲ್ಲ? ಬಚ್ಚಿಕೆ ಒಂದು ತರಲಿಲ್ಲ. ಏನವ ಜವ ನಿಂದು ಭಾಳ ಐತಿ ಸೋಗು, ಸೋಗು ಭಾಳ ಐತಿಕ್ಕಿದ. ಅದೇ ಚಂದ್ರಮಾಮ ಆಗ್ಬಿಟ್ಟಿದ್ದು ಹೌದಾ? ಸುಮ್ಮನೆ ಇರಲ್ಲ ಕೈ, ಅದಿಲ್ಲ? ಕೈ ಒಟ್ಟ ಸುಮ್ಮನೆ ಇರಲ್ಲ ಅವು.
ಕಡೆ ಹೊಳಿದ್ರೆ ಆ ಕಡೆ ಹೊಳೋದು, ಆ ಕಡೆ ಹೊಳಿದ್ರೆ ಈ ಕಡೆ ಹೊಳೋದು. ರೆಡಿ ನಾವೇ ನಿದ್ದೆ ಮಾಡಕ್ಕೆ ರೆಡಿ, ಹೌದಿಲ್ಲ? ನಾವೇ ನಿದ್ದೆ ಮಾಡಕ್ಕೆ ರೆಡಿ. ಐ ಐ ಐ ಐ ಇಲ್ಲಿ ಹಾಯ್ ಹಾಯ್ ಕಿರ್ಚೋದೆ ಕಿರ್ಚೋದು ಕಿರ್ಚೋದೆ ಕಿರ್ಚೋದು ಒಟ್ಟು, ಹೌದಿಲ್ಲ? ಬಾಯ್ ಬಾಯ್ ಮಾಡಿಬಿಡ್ವಾ, ಬಾಯ್ 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 ನಾವೇ ಬಾಯ್ 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 ನವಕ್ಕ, ಬಾಯ್ ಚಿನ್ನಕ್ಕ, ಬಾಯ್. ಈಗ ನೋಡ್ರಿ ಒಮ್ಮಕ್ಕಳೇ ಮತ್ತು ಸಾಯಂಕಾಲದ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಮಧ್ಯಾಹ್ನ ಅಂದರೆ ಒಂದು 12 ಗಂಟೆ ಸುಮಾರು ನಮ್ಮ ನವ್ಯಾಗ ಸ್ನಾನ ಮಾಡಿಸಿ ರೆಡಿ ಮಾಡಿಸಿದೆ. ಆಕಿದೆಲ್ಲ ಮುಗಿದ ಮೇಲೆ ಮಣಗಿಸಿದ್ದೆ. ಮಕ್ಕೊಂಡಿದ್ಲು. ಇದು ಕಸದ ಗಾಡಿ ಒಂದು ಸ್ವಲ್ಪ ಯಾಕೋ ಲೇಟಾಗಿ ಬಂದಿತ್ತು. ನಮ್ಮ ಏರಿಯಾದಲ್ಲಿ ಬರ್ತಾರೆ ನಮ್ಮ ಮನೆ ಕಡೆಗೆ ಅಂತ ನಾನು ಆಕೆ ಮಲ್ಕೊಂಡಿದ್ಲ. ಹಾಂಗೆ ಎದ್ದು ಹೋಗಿ ಅವ್ರು ಬರೋವರೆಗೂ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ರಾಯ್ತು ಅಂತ ಹೇಳ್ಬಿಟ್ಟು ಆಕೆ ಒಂದಿಷ್ಟು ಪ್ಯಾಂಟ್ ಇದ್ವು ತೊಳೆದು ಹಾಕವು, ಅವನ್ನೆಲ್ಲ ತೊಳೆದು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಕತ್ತಿದ್ದೆ. ಅಷ್ಟರೊಳಗನ ಸೌಂಡಿಗೆ ಎದ್ದಾಬಿಟ್ಲು ಆಕಿ. ಮತ್ತು ಕಸ್ತವ್ರೂ ಬರಲಿಲ್ಲ, ಇತ್ಲಾಗ ಈಕಿನೂ ಎದ್ದಾಬಿಟ್ಲು. ನಿದ್ದೆ ಅರ್ಕಳಿ ಆಗಿಬಿಡ್ತಕ್ಕಿಗೆ, ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮತ್ತು ಎದ್ದ ಮೇಲೆ ಆಕಿನ ಕರ್ಕೊಂಡು ಹಂಗೆ ಮತ್ತು ಮಧ್ಯಾಹ್ನ ಉಣ್ಸೋದು ತಿನ್ಸೋದು ಹಿಂಗೆ ಕೆಲಸ ಇರ್ತಾವೆ. ಮತ್ತು ಪಾತ್ರೆ ತೊಳೆದು ನಮಿತ ಕಸ ಗುಡಿಸ್ಕೊಟ್ಲು. ಮತ್ತು ಸಾಯಂಕಾಲಕ್ಕೆ ಸ್ನಾನ ಮಾಡ್ಕೊಂಬಂದು ದೀಪ ಹಚ್ಚಕತ್ತೀನಿ. ನೋಡ್ರಿ ನಾವೇ ಆಟ ಆಡಕತ್ತಾಳ ಅವ್ರ ಅಪ್ಪನ ಜೊತೆಗೆ. ದೀಪ ಬೆಳಿಗ್ಗೆ ನಮ್ಮ ಮನೆಯವ್ರು ಹಚ್ಚೋಗಿದ್ರು, ಸಾಯಂಕಾಲ ನಾನು ಹಚ್ಚಕತ್ತೀನಿ. ನೈಟಿ ಮ್ಯಾಗ ಪೂಜೆ ಮಾಡಕತ್ತೀರಿ ಅಂತ ಅನ್ಬೇಡ್ರಿ, ಯಾಕಂದ್ರೆ ಡ್ರೆಸ್ಸನ್ನ ಹಾಕ್ಕೋಬೋದು. ಪೂಜೆ ಮಾಡೋ ಟೈಮಲ್ಲಿ ಡ್ರೆಸ್ ಹಾಕ್ಕೊಂಡು ಪೂಜೆ ಮಾಡಬೇಕು. ಬಟ್ ಏನು ಮಾಡ್ತೀರಾ, ಸೆಕೆಗೆ ನೈಟಿನೇ ಬೆಸ್ಟ್ ಅನ್ನಿಸ್ಬಿಡ್ತೈತಿ ನಮ್ಗೆ. ಹಾಗಾಗಿ ನೈಟಿನೇ ಆಲ್ಮೋಸ್ಟ್ ಹಾಕ್ಕೊತೀನಿ ನಾನು. ಕಂಫರ್ಟೇಬಲ್ ಆಗಿರ್ತಾವೆ ನೈಟಿಗಳು. ಡ್ರೆಸ್ ಅಂದರೆ ಒಂಥರ ಸೆಕೆ ಭಾಳ, ಹಂಗಾಗಿ ನೈಟಿ ಹಾಕ್ಕೊಂಡಿರ್ತೀನಿ. ಶುಕ್ರವಾರ ಮಂಗಳವಾರ ಪೂಜೆ ಮಾಡಿದ್ರಂತೂ ನಾನು ನೈಟಿ ಹಾಕ್ಕೊಳಂಗಿಲ್ಲ, ಡ್ರೆಸ್ ಹಾಕ್ಕೊತೀನಿ. ಬಟ್ ಯಾವ ವಾರ ಆದ್ರೂ ಡ್ರೆಸ್ ಹಾಕ್ಕೊಂಡು ಪೂಜೆ ಮಾಡಿದ್ರೇ ಒಳ್ಳೆಯದು. ಆದ್ರೆ ನಮ್ಮ ಕಂಫರ್ಟೇಬಲ್ ನೋಡ್ಕೋಬೇಕು ನೋಡ್ರಿ. ಹಾಗಾಗಿ ಡ್ರೆಸ್ ಹಾಕೊಳಕ್ಕೆ ಬೇಸರ ಆಗಿ ನೈಟಿ ಮ್ಯಾಗನ ಪೂಜೆ ಮಾಡಾಕತ್ತೀನಿ. ಒಳ್ಳೆಯದಲ್ಲ, ಆದ್ರೂ ಮಾಡ್ತಾಯಿದ್ದೀನಿ. ಒಂದೊಂದು ಸಲ ಹಂಗಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಈಗ ಕರ್ಪೂರದ ಆರತಿ ಬೆಳಗಾಕತ್ತೀನಿ ದೇವರಿಗೆ. ಕತ್ಲಾಗಿತ್ತು ಆಲ್ರೆಡಿ. ನಮ್ಮ ನಮಿತಾ ಹೇಳ್ತಾ ಇದ್ಲು, ಒಂದೊಂದು ಸಲ 6 ಕತ್ಲಾಗುತ್ತಾ, ಈಗ 6 ಗಂಟೆ ಆದರೆ ಇನ್ನೂ ಬೆಳಕೈತೆ ನೋಡಿ ಮಮ್ಮಿ ಏನಾಗತ್ತಿದ್ಲು. ಹಿಂಗವ ಇದು ಬ್ಯಾಸ್ಗೆಲ್ಲ, ಹಾಗಾಗಿ ಇದು ಒಂದು ತಿಂಗಳು ಬ್ಯಾಸ್ಗೆ ಇರುತ್ತೆ. ಬ್ಯಾಸ್ಗೆ ದಿವಸ ಲೇಟಾಗಿ ಸೂರ್ಯ ಮುಣುಗ್ತಾನೆ. ಚಳಿಗಾಲದಾಗ ಬೇಗ ಸೂರ್ಯ ಮುಣುಗ್ತಾನೆ, ಈಗ ಬ್ಯಾಸ್ಗ್ಯಾಗ ಲೇಟಾಗಿ ಮುಣುಗ್ತಾನೆ ಅಂತ ಹೇಳಿದೆ. ಹಿಂಗೆ ವಾಯ್ಸ್ ರೆಕಾರ್ಡ್ ಕೊಡ್ತಿರ್ತೀನಿ, ಏನೇನಾರ ಮಾತಾಡ್ತೀನಿ. ನಿನ್ನೆ ವಿಡಿಯೋದೊಳಗೆ ಎಡಿಟ್ ಮಾಡ್ಬೇಕಾದ ಲಕ್ಷಣ ಇರಲ್ಲ. ಹುಣಸಿ ಹುಳಿ ಅನ್ಬೇಕಿಲ್ಲ, ಲಿಂಬೆ ಹುಳಿ ಅನ್ನಕತ್ತೀನಿ. ಅವತ್ತು ಇದು ಬಿಸಿಬೇಳೆ ಭಾತ್ ಮಾಡಿದ ದಿವ್ಸನ ಹಂಗೆ ಅಂದೀನಿ, ಮತ್ತು ಇವತ್ತನ ಹಂಗೆ ಅಂದೀನಿ. ಹಿಂಗೆ ನೋಡ್ರಿ, ಯಾರೋ ಅದನ್ನು ಕಂಡು ಹಿಡ್ದಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಿದ್ರು. ಸ್ಕಿಪ್ ಮಾಡಿ ನೋಡಿದ್ರೆ ಏನಕ್ಕೆ ಗೊತ್ತಾಗಿಲ್ಲ, ಪೂರ್ತಿ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ, ಮತ್ತು ಕಮೆಂಟ್ ಹಾಕ್ತಾರೆ. ಹಂಗೆ ಇಷ್ಟ ಇವತ್ತಿನ ಲಾಗು. ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.